ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಎಂತ ಗೊತ್ತುಂಟಾ, ಇವತ್ತು ನಾನು ಮನೆಯಲ್ಲಿಯೇ ಚಿಕನ್ ಟಿಕ್ಕ ಹೇಗೆ ಮಾಡುದು ಅಂತ ತೋರಿಸ್ತೇನೆ. ತುಂಬಾ ಸುಲಭ, ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡುದಿದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಅನ್ನು. ಇದರಲ್ಲಿ ಉಂಟಲ್ಲ 3/4 kg ಚಿಕನ್ ಉಂಟು. ಈಗ ಇದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ತರ್ತೇನೆ. ವಾಶ್ ಮಾಡಿ ಎಲ್ಲ ಆಯ್ತು. ಈಗ ಒಂದು ಪಾತ್ರೆಗೆ ಹಾಕಿದ್ದೇನೆ. ಈಗ ಇದಕ್ಕೆ ಡೀಪ್ ಆಗಿ ಕಟ್ಸ್ ಹಾಕಬೇಕು. ಮಸಾಲ ಎಲ್ಲ ಒಳಗೆ ಹೋಗ್ಲಿಕ್ಕೆ ಇದಕ್ಕೆ ಡೀಪ್ ಆಗಿ ಕಟ್ಸ್ ಹಾಕುದು. ಕಟ್ಸ್ ಎಲ್ಲ ಹಾಕಿ ಆಯ್ತು. ಈಗ ಇದಕ್ಕೆ ಅರ್ಧ ಕಪ್ ಮೊಸರು ಹಾಕ್ತಾ ಇದ್ದೇನೆ. ಒಂದು ಸ್ಪೂನ್ ಟರ್ಮರಿಕ್ ಪೌಡರ್, ಗರಂ ಮಸಾಲ 1 ಸ್ಪೂನ್, ಮತ್ತೆ ಚಿಲ್ಲಿ ಪೌಡರ್ 3 ಟೇಬಲ್ ಸ್ಪೂನ್, ಫುಡ್ ಕಲರ್ ಆಪ್ಷನಲ್, ಬೇಕು ಅಂತ ಇದ್ರೆ ಮಾತ್ರ ಹಾಕಿದ್ರೆ ಸಾಕು. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು. ವಿನೆಗರ್ ಸ್ವಲ್ಪ, ನಿಂಬೆ ಹಣ್ಣಿನ ರಸ, ಇಲ್ಲದಿದ್ರೆ ಹುಣಸೆ ಹಣ್ಣು ಕೂಡ ಹಾಕ್ಬೋದು. 1 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲಿಕ್ಕೆ ಬಾಕಿಯಾಗಿತ್ತು, ಈಗ ಅದನ್ನು ಆಡ್ ಮಾಡ್ತಾ ಇದ್ದೇನೆ. ಮಸಾಲ ಮ್ಯಾರಿನೇಟ್ ಮಾಡಿ ಆಯ್ತು. ಇನ್ನು ಇದನ್ನು 3 ಗಂಟೆ ಹಾಗೆ ಬಿಡಬೇಕು. ತುಂಬಾ ಹೊತ್ತು ಇಟ್ಟಷ್ಟು ಉಂಟಲ್ವಾ, ಇದರ ರುಚಿ ಕೂಡ ಜಾಸ್ತಿ ಆಗ್ತದೆ. ಈಗ ಗ್ರೀನ್ ಚಟ್ನಿ ಮಾಡ್ಲಿಕ್ಕೆ ಎಂತೆಲ್ಲ ಬೇಕು ನೋಡುವ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಾಯಿ ಮೆಣಸು, 4 ಬೆಳ್ಳುಳ್ಳಿ ಎಸಳು, 1/4 ಚಮಚ ಪೆಪ್ಪರ್ ಪೌಡರ್, ಸ್ವಲ್ಪ ಉಪ್ಪು, ಮೂರು ಸ್ಪೂನ್ ಮೊಸರು ಹಾಕಬೇಕು. ಇಷ್ಟೆಲ್ಲ ಹಾಕಿ ಗ್ರೈಂಡ್ ಮಾಡಿ ತಂದಿದ್ದೇನೆ. ಇದು ಟಿಕ್ಕಾ ಬ್ಯಾಟ್ ಉಂಟಲ್ಲ, ಮೊನ್ನೆ ಬಂಟ್ವಾಳ ಉತ್ಸವದಿಂದ ತಕೊಂಡು ಬಂದದ್ದು. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ನೋಡಿ ಒಮ್ಮೆ. ಟಿಕ್ಕಾ ಮಾಡಲಿಕ್ಕೆ ಆಚೆ ಈಚೆ ಬ್ಲಾಕ್ಸ್ ಇಟ್ಟು ಮತ್ತೆ ಮೇಲೆ ರಾಡ್ ಎಲ್ಲ ಇಟ್ಟು ಸೆಟ್ ಮಾಡಿದ್ದೇವೆ. ಟಿಕ್ಕಾದ ಮೇಲೆ ಅಪ್ಲೈ ಮಾಡ್ಲಿಕ್ಕೆ ಉಂಟಲ್ಲ, ಬಟರ್ ಅನ್ನು ಮೆಲ್ಟ್ ಮಾಡಿ ಕೂಡ ತಂದಿದ್ದೇನೆ. ಇದು ಮ್ಯಾರಿನೇಟ್ ಮಾಡಿದಂತಹ ಚಿಕನ್. ಬಟರ್ನ ಬದಲಾಗಿ ಆಯಿಲ್ ಕೂಡ ಯೂಸ್ ಮಾಡಬಹುದು. ಇಲ್ಲಿ ಕೆಂಡ ಎಲ್ಲ ರೆಡಿ ಮಾಡ್ತಾ ಇದ್ದೇವೆ. ನಾನು ಚಿಕನ್ ಮ್ಯಾರಿನೇಟ್ ಮಾಡಿ ಉಂಟಲ್ಲ, ಒಂದು 6 ಗಂಟೆ ಜಾಸ್ತಿ ಇಟ್ಟಿದ್ದೇನೆ. ಇದೀಗ ಸಂಜೆ 6:30 ಆಗ್ತಾ ಬಂದಿದೆ. ಇನ್ನು ಶುರು ಮಾಡುದು. ಕೆಂಡ ಸೆಟ್ ಮಾಡಿ ಎಲ್ಲ ಆಯ್ತು. ಈಗ ಟಿಕ್ಕಾ ಬ್ಯಾಟ್ ಇಡ್ತಾ ಇದ್ದೇನೆ. ಇನ್ನೂ ಒಂದೊಂದಾಗಿ ಚಿಕನ್ ಪೀಸ್ ಇಡ್ತಾ ಹೋಗ್ಬೇಕು. ಟಿಕ್ಕಾ ಬ್ಯಾಟ್ ಸ್ವಲ್ಪ ಸಣ್ಣದಾಯಿತು, ಆದಷ್ಟು ಇಡ್ತಾ ಹೋಗುವ. ಇದು ಬೇಯಲಿಕ್ಕೆ ಉಂಟಲ್ಲ 30ರಿಂದ 40 ನಿಮಿಷ ಬೇಕು. ಮತ್ತೆ ಕೆಂಡದ ಮೇಲೆ ಡಿಪೆಂಡ್ ಆಗಿರ್ತದೆ. ಮತ್ತೆ ಜಾಸ್ತಿ ಬೆಂಕಿ ಕೂಡ ಹಾಕ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಅದು ಫುಲ್ ಕಪ್ಪಾಗಿ ಹೋಗ್ತದೆ ಬೇಗವೇ. 10 ನಿಮಿಷಕ್ಕೆ ಒಮ್ಮೆ ಇದನ್ನು ಉಲ್ಟಾ ಮಾಡಿ ಹಾಕ್ತಾ ಇರಬೇಕು. ಹಾಗೆಯೇ ಬಟರ್ ಕೂಡ ಅಪ್ಲೈ ಮಾಡ್ತಾ ಇರಬೇಕು.
ನೀವು ಕೂಡ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯದಾಗಿ ಬರ್ತದೆ. ಮತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಲಿಲ್ಲ, ಎಂತ ಉಂಟು ಅದರಲ್ಲೇ ಮಾಡುದು. ಮತ್ತೆ ಟಿಕ್ಕ ಮಾಡಲಿಕ್ಕೆ ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಬೇಕಾಗುದಿಲ್ಲ ಆಯ್ತಾ. ಒಂದು 2 ಟೈಮ್ಸ್ ನಾನು ಇದನ್ನು ಉಲ್ಟಾ ಮಾಡಿ ಹಾಕಿದ್ದೇನೆ. ಬಟರ್ ಹಾಕೋದ್ರಿಂದ ಇದರ ರುಚಿ ಕೂಡ ಒಂಥರ ಜ್ಯೂಸಿ ಆಗಿ ಬರ್ತದೆ ಅಂತ. ನಮ್ಮ ಮನೆಯಲ್ಲಿ ಚಿಕನ್ ಟಿಕ್ಕಾ ಇದು 2ನೇ ಸಲ ಮಾಡ್ತಾ ಇರೋದು. ಟಿಕ್ಕಾ ಮಾಡುವಾಗ ಉಂಟಲ್ಲ, ಯಾರಾದ್ರೂ ಒಟ್ಟಿಗಿದ್ರೆ ತುಂಬಾ ಸುಲಭ ಆಗ್ತದೆ ಇದು. ಈಗ ಟಿಕ್ಕಾ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ. 10 ನಿಮಿಷ ಬಿಟ್ರೆ ಇದು ರೆಡಿ ಆಗ್ತದೆ. ಈಗ ಚಿಕನ್ ಟಿಕ್ಕಾ ಹಾಗೆ ಅದರೊಟ್ಟಿಗೆ ಗ್ರೀನ್ ಚಟ್ನಿ ಕೂಡ ರೆಡಿ ಆಗಿದೆ. ಫೈನಲ್ ಲುಕ್ ತೋರಿಸ್ತೇನೆ ನಿಮಗೆ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡುವ. ಇದನ್ನುಂಟಲ್ಲ ತಿನ್ನುವಾಗ ನಮಗೆ ರೆಸ್ಟೋರೆಂಟ್ ಅಲ್ಲಿ ತಿನ್ನುವ ಹಾಗೇನೆ ಫೀಲ್ ಆಗ್ತಾ ಇತ್ತು, ಅಂದ್ರೆ ಅಷ್ಟು ಟೇಸ್ಟ್ ಇತ್ತು ಅಲ್ಲಿಯ ಹಾಗೆವೆ. ಒಳ್ಳೆ ಟೆಂಡರ್ ಆಗಿ ಹಾಗೆ ಜ್ಯೂಸಿ ಸ್ಮೂತ್ ಆಗಿ. ಮತ್ತೆ ನೀವುಂಟಲ್ಲ ಗ್ರೀನ್ ಚಟ್ನಿ ಬೇಡ ಅಂತಿದ್ರೆ ಮಯೋನೀಸ್ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಕೂಡ ಆಸೆ ಆಗ್ತಾ ಉಂಟಲ್ಲ ಇದನ್ನು ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು. ಥ್ಯಾಂಕ್ ಯು.